ಹಾಯ್ ಚನ್ನಬಸಪ್ಪ, ಹಾಯ್ ಮ್ಯಾಮ್. ಹೇಗಿದೆಯಾ? ಚೆನ್ನಾಗಿದೆ. ಚೆನ್ನಾಗಿದೆ. So this is Aruna from Quality Department. I just want to take a feedback interview from your side. So congratulations for your placements. Thank you. ನಿಮ್ಮ ಇಂಟ್ರಡಕ್ಷನ್ ಹೇಳಿ, ನೀವು ಯಾವ ಕಾಲೇಜು, ಎಲ್ಲಿಂದ ಬಂದಿದ್ದೀರಾ, and presently what you are doing? I am Channabasappa from Dharwad. I studied in KLS Haryana. I am currently pursuing a CACM course from CMTI. Okay. So ಹೇಗೆ ಗೊತ್ತಾಯ್ತು CMTI ಬಗ್ಗೆ? ಇದು ನಮ್ಮ ಫ್ರೆಂಡ್ಸ್ ರೆಫರ್ ಮಾಡಿದ್ರು. So what and all you learned? ಏನೇನ್ ಕಲ್ತೆ ಇಲ್ಲಿ ಬಂದ್ಬಿಟ್ಟು? ಕನ್ಸ್ಟ್ರಕ್ಷನ್ ಅಲ್ಲಿ ಆಗಲಿ, ಇಂಟೀರಿಯರ್ಸ್ ಅಲ್ಲಿ ಆಗಿರ್ಲಿ, ಹೊಸದಾಗಿ ಏನ್ ಕಲ್ತೆ? ಇಲ್ಲಿ 2 ಕೋರ್ಸ್ ಅಲ್ಲಿ ಇಂಟೀರಿಯರ್ಸ್ ಮತ್ತೆ ಕನ್ಸ್ಟ್ರಕ್ಷನ್ ಎರಡು ಕಲ್ತಿದ್ವಿ. ಇಂಟೀರಿಯರ್ಸ್ ಅಲ್ಲಿ ಕಟ್ ಲಿಸ್ಟ್ ಮತ್ತೆ ಮೆಜರ್ಮೆಂಟ್, ಬೇಸಿಕ್ಸ್ ಆಫ್ ಇಂಟೀರಿಯರ್ಸ್ ಎಲ್ಲ ಕಲ್ತಿದ್ವಿ. ಕನ್ಸ್ಟ್ರಕ್ಷನ್ ರೀಡಿಂಗ್ ಆಫ್ ಡ್ರಾಯಿಂಗ್ಸ್ ಮತ್ತೆ ಬೇರೆ ಕಲ್ತಿದ್ವಿ. ಓಕೆ, ರೀಡಿಂಗ್ ಆಫ್ ಡ್ರಾಯಿಂಗ್, ಸೀಕ್ವೆನ್ಸ್, ಮೆಥಡಾಲಜಿ ಇದೆಲ್ಲ ಕಲ್ತಾ? ಸರಿ, ಓಕೆ. ನಿಮ್ ಸಾಫ್ಟ್ವೇರ್ ಟ್ರೈನಿಂಗ್ ಎಲ್ಲ ಹೇಗಿತ್ತು? ಸಾಫ್ಟ್ವೇರ್ ಅಂದ್ರೆ ಆಟೋ ಕ್ಯಾಡ್ ಮತ್ತೆ ಸ್ಕೆಚಪ್ ಕಲ್ಸಿದ್ದಾರೆ. ಅದ್ರ ಜೊತೆ ರೆಂಡರಿಂಗ್ ಆಪ್ಸ್ ಸರ್ ಕೇಳಿದ್ರೆ ಹೇಳ್ತಾ ಇದ್ದೀನಿ. ಓಕೆ. ಸೊ ನಿಮ್ ಸೈಟ್ ವಿಸಿಟ್ಸ್ ಎಲ್ಲ ಹೇಗಿತ್ತು ಚನ್ನಬಸಪ್ಪ? ಸೈಟ್ ವಿಸಿಟ್ ನಾವು ಬೋತ್ ಕನ್ಸ್ಟ್ರಕ್ಷನ್ ಮತ್ತೆ ಇಂಟೀರಿಯರ್ ಎರಡು ಮಾಡಿದ್ವಿ. ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು IT ಪಾರ್ಕ್ ಮತ್ತೆ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿದ್ವಿ, ಮತ್ತೆ RMC ಪ್ಲಾಂಟ್. ಇಂಟೀರಿಯರ್ಸ್ ಅಲ್ಲಿ ಒಂದು ಫ್ಯಾಕ್ಟ್ರಿ ಮ್ಯಾಮ್ ಮತ್ತೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಹೋಗಿದ್ವಿ ಸರ್. ಮತ್ತೆ ಅದೇ ಕ್ರಾಫ್ಟ್ ಮತ್ತೆ ರೆಗ್ಯುಲರ್ ನಡೀತಾ ಇದ್ವಿ. ಓಕೆ, ಫೈನ್. ಸೊ ನಿಮ್ಮ ಟ್ರೈನರ್ಸ್ ಬಗ್ಗೆ ಹೇಳಕ್ಕಾಗತ್ತಾ? ನಟರಾಜನ್ ಸರ್ ಆಗಿರ್ಲಿ, ಮತ್ತೆ ಆನಂದ್ ಸರ್, ಗಾಂಧಿ ಸರ್ ಎಲ್ಲ ಇಂಟೀರಿಯರ್ ಟ್ರೈನಿಂಗ್ ಹೇಗ್ ನಿಮ್ಗೆ ಕೊಟ್ರು ಅವರು? ಮತ್ತೆ ಅವ್ರ ಇಂಟ್ರಾಕ್ಷನ್ಸ್ ಎಲ್ಲ ಹೇಗಿತ್ತು ನಿನ್ನ ಹತ್ರ? ಅದ್ರ ಬಗ್ಗೆ ಹೇಳ್ಬೋದಾ? ಅವ್ರು ಮುಂಚೆಯಿಂದಾನು ಇಂಟೀರಿಯರ್ಸ್ ಅಲ್ಲಿ ಫೀಲ್ಡ್ ಅಲ್ಲಿ ನಾಲೆಜ್ ಇರೋದ್ರಿಂದ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ವಿಶಾಲ್ ಸರ್ ಕಟ್ ಲಿಸ್ಟ್ ಹೇಳ್ಕೊಟ್ರು, ಮತ್ತೆ ಆನಂದ್ ಸರ್ ಬೇಸಿಕ್ಸ್ ಆಫ್ ಇಂಟೀರಿಯರ್ಸ್ ಹೇಳ್ಕೊಟ್ರು. ಮತ್ತೆ ನಟರಾಜನ್ ಸರ್ ಕನ್ಸ್ಟ್ರಕ್ಷನ್ ಮೆಥಡಾಲಜಿ, ಸೀಕ್ವೆನ್ಸ್ ಎಲ್ಲ ಹೇಳ್ಕೊಟ್ರು. ಮತ್ತೆ ಯಶಸ್ ಸರ್ QS ಹೇಳ್ಕೊಟ್ರು ಚೆನ್ನಾಗಿ. ಓಕೆ, ಫೈನ್. ಸೊ ನಿಮ್ ಆಪ್ ಬಗ್ಗೆ ಹೇಳ್ಬೋದಾ? ಆಪ್ ಅಲ್ಲಿ ನಾವೇನು ಮಿಸ್ ಮಾಡಿದ್ರೆ ಅದನ್ನ ರಿಕಾಲ್ ಮಾಡ್ಕೋಬೋದಿತ್ತು. ಆಪ್ ಅಲ್ಲಿ ನಾವು ರಿಕಾಲ್ ಮಾಡ್ಕೋಬೋದಿತ್ತು. ಮತ್ತೆ ಮನೆಗೆ ಹೋಗಿ ಇನ್ನೊಂದ್ಸಲಿ ಅರ್ಥ ಆಗಿಲ್ಲ ಅಂದ್ರೆ ತಿಳ್ಕೊಂಡು ಮರ್ದಿನ ಬಂದು ಕ್ಲಾಸ್ ಅಲ್ಲಿ ಡೌಟ್ಸ್ ಕೇಳ್ಬೋದಿತ್ತು. ಓಕೆ, ನೀವು ಅದ್ರಲ್ಲಿ ಆಪ್ ಅನ್ನ ನೋಡ್ಕೊಬಹುದು. ಎಸ್, ಮುಂಚೆನೆ ತಿಳ್ಕೊಂಡು ಮರ್ದಿನ ಬಂದು ಡೌಟ್ ಕೇಳ್ಬೋದಿತ್ತು. ಓಕೆ, ಆತರ ಚೆನ್ನಾಗಿತ್ತು. ಸರಿ. ಸೊ ನಿನ್ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಹೇಳ್ಬೋದಾ? ಬಿಫೋರ್ ಜಾಯ್ನಿಂಗ್ CMT ಅಂಡ್ ಆಫ್ಟರ್ ಜಾಯ್ನಿಂಗ್ CMT ಅದ್ರಲ್ಲಿ ಏನಾದ್ರೂ ಚೇಂಜಸ್ ಇತ್ತಾ ನಿಮ್ಗೆ? ಎಸ್, ಆಡ್ ಆನ್ ಆಗಿದೆ. ಒಂದು 50 to 60% ಎಕ್ಸ್ಟ್ರಾ ಆಡ್ ಆನ್. ಮುಂಚೆ ಒಂದು 10-20 ಇದ್ರೆ ಒಂದು ಆಡ್ ಆನ್. ಓಕೆ, ಸೊ ಐ ಹೋಪ್ ಯು ಆರ್ ಹ್ಯಾಪಿ ವಿತ್ ಯೋರ್ ಪ್ಲೇಸ್ಮೆಂಟ್ಸ್. ಎಸ್. ಓಕೆ, ಫೈನ್. ಸೊ CMT ಸ್ಟಾಫ್ಸ್ ಅವರೆಲ್ಲ ಹೇಗಿದ್ರು? HR ಕೋಆರ್ಡಿನೇಷನ್ ಆಗಿರ್ಲಿ, ಕ್ಲಾಸ್ ಶೆಡ್ಯೂಲ್ ಆಗಿರ್ಲಿ, ಅದೆಲ್ಲ ನಿಂಗೆ ಹೇಗೆ ಪ್ರಾಸೆಸ್ ಇಂದ ಹೇಗೆ ಹೋಯ್ತು? ಅದ್ರ ಬಗ್ಗೆ ಹೇಳ್ಬೋದಾ? ಇವರೆಲ್ಲ ಮುಂಚೆನೆ ಒಂದಿನ ಮುಂಚೆನೆ ಎಲ್ಲ ಟೈಮ್ ಟೇಬಲ್ ಬಿಟ್ಟು ಅದು ಕೋಆರ್ಡಿನೇಟ್ ಮಾಡಿ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡ್ತಿದ್ರು. ಎಲ್ಲ ಕ್ಲಾಸ್ ಏನೋ ಮಿಸ್ ಆದ್ರೆ ರೀಶೆಡ್ಯೂಲ್ ಮಾಡಿ ಹೆಲ್ಪ್ ಮಾಡ್ತಿದ್ರು ಕ್ಲಾಸ್ ಮಿಸ್ ಆಗಿ. ಓಕೆ, ಫೈನ್. ಸೊ ಫೈನಲಿ ನಿಮ್ ಫ್ರೆಂಡ್ಸ್ ಗೆ, ನಿಮ್ ಜೂನಿಯರ್ಸ್ ಗೆ ಏನ್ ಹೇಳ್ಬೇಕಿದೆ? ಇದು ಫೀಲ್ಡ್ ನಾಲೆಜ್ ಮತ್ತೆ ಬೋತ್ ಪ್ರಾಕ್ಟಿಕಲ್ ಅಂಡ್ ಫೀಲ್ಡ್ ನಾಲೆಜ್ ಬೇಕಂದ್ರೆ ಚೆನ್ನಾಗಿರುತ್ತೆ. CMTI ಆತರ ಫೀಲ್ಡ್ ನಾಲೆಜ್, ಬೇಸಿಕಲಿ ಫೀಲ್ಡ್ ನಾಲೆಜ್ ಸಲುವಾಗಿ ಬನ್ನಿ. ಓಕೆ, ಥ್ಯಾಂಕ್ ಯು so much for your feedback. All the best for your future and congratulations once again. Thank you, Channabasappa. Thank you.